ಪ್ರಸನ್ನ ಚರಕಟ್ಟಿಯವರೇ, ಈ ಬಾರಿಯ ಯುಗಾದಿ ಬಹಳಷ್ಟು ಜನರ ಬಾಯಲ್ಲಿ ಕೇಳಿದ್ದೀನಿ, ಇಲ್ಲಪ್ಪ ಈ ವರ್ಷ ಚೆನ್ನಾಗಿದೆ, ಎಲ್ಲರೂ ಸ್ವಲ್ಪ ನೆಮ್ಮದಿಯಿಂದ ಇರಬಹುದು ಅನ್ನುವಂಥದ್ದು. ಅದರಲ್ಲೂ ಪ್ರತಿಯೊಬ್ಬರ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ, ಅದಕ್ಕೇನು ಪರಿಹಾರ ಒಂದು ವೇಳೆ ಅಶುಭ ಇದ್ದಂಥ ಸಂದರ್ಭದಲ್ಲಿ ಅಂತ. ಸೊ ಈ ಬಾರಿಯ ಯುಗಾದಿಯ ವಿಶೇಷತೆ ಏನು, ಮಹತ್ವ ಏನು ತಿಳಿಸ್ಕೊಡೋದಾದ್ರೆ? ಯತ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣೋರ್ಮೇ ಪರಮಸ್ವಹೃತ್ ಅಭ್ರಮಂ ಭಂಗರಹಿತಂ ವಿಮಲಂ ಅಜಡಂ ಸದಾ ಆನಂದತೀರ್ಥಮಥುಲಂ ಭಜೆ ತಾಪತ್ರಯಾಪಹಂ ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮೊಟ್ಟ ಮೊದಲಿಗೆ ಇದು ಒಂದು ಸುವರ್ಣಮಯವಾದಂತಹ ಸಂದರ್ಭ. ಕಾರಣ ಏನು ಅಂತಂದರೆ, ನಮ್ಮ ಸುವರ್ಣ ವಾಹಿನಿಯ ಮುಖಾಂತರವಾಗಿ ನಮ್ಮ ವಿಶ್ವದೆಲ್ಲೆಡೆ ಇರತಕ್ಕಂತಹ ಆಸ್ತಿಕ ಬಾಂಧವರಿಗೆ ಯಾವುದೇ ಒಂದು ಧಾರ್ಮಿಕ ಪ್ರಕ್ರಿಯೆ, ಹಬ್ಬ ಹರಿದಿನಗಳು ಅಂತ ಬಂದಾಗ ಇಡೀ ವಿಶ್ವವೇ ಭಾರತ ಕಡೆ ನೋಡ್ತದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ಅನ್ನೋದೇ ಒಂದು ಸುವರ್ಣಮಯವಾದ ದೇಶ. ಅಂತಹ ಭಾರತ ದೇಶದಲ್ಲಿ ನಡೀತಕ್ಕಂತಹ ಯುಗಾದಿಯಿಂದಲೇ ಎಲ್ಲ ವಿಧವಾದಂತಹ ಗ್ರಹಗಳ ಬದಲಾವಣೆ ಮತ್ತು ನಾವು ಆಗಾಗ್ಗೆ ನಮ್ಮ ರಾಶಿ ಭವಿಷ್ಯಗಳನ್ನು ಒಂದು ರೀತಿಯಲ್ಲಿ ನಾವು ತಿಳಿದುಕೊಳ್ತಾ ಇರ್ತೇವೆ. ಆದರೆ ನಿಜವಾಗಿಯೂ ರಾಶಿ ಭವಿಷ್ಯವನ್ನು ತಿಳಿಬೇಕಾಗಿರ್ತಕ್ಕಂಥದ್ದು ನಕ್ಷತ್ರಗಳ ಅನುಸಾರವಾಗಿ ನಮ್ಮ ಆ ಆದಾಯ ಮತ್ತು ಕಂದಾಯ ಫಲಗಳನ್ನು ತಿಳಿತಕ್ಕಂಥದ್ದು, ರಾಶಿಯ ಮುಖಾಂತರವಾಗಿ ಆಯವ್ಯಯಗಳನ್ನು ತಿಳಿತಕ್ಕಂಥದ್ದು. ಅದಕ್ಕೂ ಮುಖ್ಯವಾಗಿ ಇಲ್ಲಿವರೆಗೂ ಏನು ಹೇಳಿದ್ರಲ್ಲ, ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಯಾವುದೇ ವಿಧವಾದಂತಹ 12 ರಾಶಿಯವರೆಗೂ ಕೂಡ ಒಂದು ವಿಶೇಷ ಪ್ರಸಂಗ ಏನು ಅಂತಂದರೆ, ಯುಗಾದಿ ದಿನದಂದು ಸಂಪೂರ್ಣ ದಿನದಲ್ಲಿ ಪಂಚಾಂಗ ಪೂಜೆಯನ್ನು ಮಾಡಿದ ನಂತರದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಿದರೆ ಸಾಕಂತೆ ವಿಶೇಷವಾದಂತಹ ಅನುಕೂಲತೆಗಳು 12 ರಾಶಿಯವರೆಗೂ ಆಗ್ತಾ ಇವೆಂತೆ. ಎಷ್ಟೋ ರಾಶಿಗಳಿಗೆ ಏನಾಗುತ್ತೆ, ಒಟ್ಟು ರಾಶಿಗಳಲ್ಲಿ 3 ವಿಭಾಗಗಳನ್ನು ಮಾಡಿ, 12 ರಾಶಿಗಳಿರ್ತದೆ, 3 ವಿಭಾಗಗಳನ್ನು ಮಾಡಿ 4 ರಾಶಿಯವರು ಹೆಚ್ಚಿನ ಜಾಗೃತಿ ವಹಿಸಬೇಕು, 4 ರಾಶಿಯವರಿಗೆ ಸಾಮಾನ್ಯವಾಗಿ ಇರ್ತದೆ, ಇನ್ನು 4 ರಾಶಿಯವರಿಗೆ ಉತ್ತಮವಾಗಿರ್ತದೆ. ಆದರೆ ಪಂಚಾಂಗ ಶ್ರವಣದಿಂದ ಒಂದು ವಿಶೇಷವಾದಂತಹ ಅನುಕೂಲ ಆಗುತ್ತೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರುಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಅಂತ. ಈ ದೈನಂದಿನ ಪಂಚಾಂಗ ಶ್ರವಣಕ್ಕೂ ಇವತ್ತಿನ ಪಂಚಾಂಗ ಶ್ರವಣಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತಿನ ಪಂಚಾಂಗ ಶ್ರವಣ ಹೇಗೆ ಆಗಬೇಕು ಅಂತ ಧರ್ಮಶಾಸ್ತ್ರ ತಿಳಿಸಿದೆ ಅಂದರೆ, ಈ ಸಂವತ್ಸರದ, ನೀವು ಕೇಳ್ತಾ ಇದ್ರಿ ಈ ಯುಗಾದಿಯ ವಿಶೇಷತೆ ಏನು ಅಂತ. ಯಾವಾಗಲೂ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂದರೆ, ಯಾವ ದಿನದಂದು ಈ ಯಾವ ಯುಗಾದಿ ಸಂಭವಿಸ್ತದೋ ಅವತ್ತು ಯಾವ ವಾರವಿರ್ತದೋ ಅವನೇ ರಾಜ ಆಗ್ತಾನೆ. ಇದು ಒಂದು ಜ್ಯೋತಿಷ್ಯ ಶಾಸ್ತ್ರದ ನಿಯಮ. ಆ ಕಾರಣದಿಂದಾಗಿ ಈ ದೇವರಿಗೆ ನಾವು ನಮಸ್ಕಾರ ಮಾಡುವಾಗ ಒಂದು ಕ್ರಮವನ್ನು ಹೇಳಿದ್ದಾರೆ. ಏನಂತಂದರೆ, ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳ್ತಾರೆ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ಏನು ಅಂತಂದರೆ, ಈ ಸೂರ್ಯ ನಮಸ್ಕಾರಕ್ಕೆ ಪ್ರಿಯ. ಯಾಕೆ ಅಂತಂದರೆ ಅವನು ಆರೋಗ್ಯಾಧಿಪತಿ. ಆ ಆರೋಗ್ಯಾಧಿಪತಿಯಾದಂತಹ ಸೂರ್ಯ ಏನು ಮಾಡ್ತಾನೆ ಅಂದರೆ ನಮಸ್ಕಾರವನ್ನು ಅಪೇಕ್ಷೆ ಪಡ್ತಾನೆ. ಯಾವುದು ವಿಧವಾದ ನಮಸ್ಕಾರ? ಕೇವಲ ಸೂರ್ಯ ನಮಸ್ಕಾರ, ಧ್ಯಾನ, ನಿಧಿಧ್ಯಾಸನಗಳನ್ನು, ಯೋಗಗಳನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂಥ ಯೋಗ ಅನ್ನೋದು ಎಲ್ರಿಗೂ ತಲುಪ್ತದೆ. ಈ ಭಾನುವಾರ ಯುಗಾದಿ ಏರ್ಪಡೋಣ ಮಾತ್ರದಿಂದಲೇ ಇದು ಸೂರ್ಯನ ವಾರವು ಹೇಗೋ ಹಾಗೆ ಧನ್ವಂತರಿಯ ವಾರ. ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಧನ್ವಂತರಿ ದೇವಸ್ಥಾನಗಳು, ಆರೋಗ್ಯಕರ ವಾರ, ಧನ್ವಂತರಿಯ ವಾರ, ಎಲ್ಲೆಲ್ಲಿ ಧನ್ವಂತರಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ಸೂರ್ಯನ ದೇವಸ್ಥಾನಗಳಿದೆ, ಅಲ್ಲೆಲ್ಲವೂ ಕೂಡ ಭಾನುವಾರ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕಾದಿಗಳು ನಡೀತಕ್ಕಂಥದ್ದು. ಇಲ್ಲೇ ಹತ್ತಿರದಲ್ಲೇ ನಾವು ಒಂದು ವಿಚಾರ ಮಾಡ್ತಕ್ಕಂಥದ್ದಾದರೆ, ಮೈಸೂರಿನಲ್ಲಿ ಈ ಯಾವ ಅರಮನೆ ಪಕ್ಕದಲ್ಲಿ ಏನೇ ಅಗ್ರಹಾರ ಅಂತಿದೆ, ಅಲ್ಲಿ ಪ್ರಾಚೀನ ಕಾಲದಿಂದಲೂ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯತಿವರಣ್ಯರ ವೃಂದಾವನಗಳಿದೆ. ಅಲ್ಲಿ ಧನ್ವಂತರಿಯ ಸನ್ನಿಧಾನ ಉಂಟು, ರೋಗ ವಿಮೋಚನ ಧನ್ವಂತರಿ ಅಂತ. ಹೀಗೆ ಆ ಧನ್ವಂತರಿ ದೇವರಿಗೆ ಬರೀ ಭಾನುವಾರ ಮಾತ್ರ ವಿಶೇಷವಾದಂತಹ ಅಭಿಷೇಕಾದಿಗಳು ನೆರವೇರತಕ್ಕಂಥದ್ದು. ಮೊದಲೇದಾಗಿ ಎಲ್ರಿಗೂ ಬೇಕಾಗಿರೋದಂದ್ರೆ ಹೆಲ್ತ್ ಆ್ಯಂಡ್ ವೆಲ್ತ್, ಸುಖ, ಶಾಂತಿ, ನೆಮ್ಮದಿ. ಆ 3 ಬೇಕು ಅಂತಂದರೆ ಆ 3ಕ್ಕೂ ಕೂಡ ಬಹಳ ಪ್ರಶಸ್ತವಾದಂತಹ ಒಂದು ದಿನ. ಆ ಹೊಸ ಯುಗಾದಿಗೆ ಒಂದು ಏನು ಬದಲಾವಣೆಯನ್ನು ನಾವು ಹೇಳ್ತಾ ಇದ್ವಿ. ಶನಿವಾರ ಎಲ್ಲ ಅನಿಷ್ಟಗಳನ್ನು ಕಳೆದುಕೊಂಡು ಅಮಾವಾಸ್ಯೆ ದಿವಸ ಗ್ರಹಣದ ಬಗ್ಗೆನೂ ಹೇಳಿದ್ರಿ ನೀವು. ಗ್ರಹಣ ಭಾರತದಲ್ಲಿ ಗೋಚರಿಸಿಲ್ಲ,
ಗೋಚರಿಸಿರೋದ್ರಿಂದ ನಮ್ಮ ಯುಗಾದಿಗೆ ಹೆಚ್ಚಿನ ಆತಂಕಗಳಿಲ್ಲ. ಅದು ಎಲ್ಲಿ ಗೋಚರಿಸ್ತದೋ ಅದ್ರ ಬಗ್ಗೆ ನಾವೇ ಮಾತಾಡಬೇಕು. ಯಾಕೆಂದ್ರೆ ಅಲ್ಲಿನವ್ರು ಮಾತಾಡೋಕ್ಕಾಗೋದಿಲ್ಲ, ಅವ್ರಿಗೂ ಕೂಡ ಭಾರತೀಯರೇ ಸಲಹೆ ಕೊಡಬೇಕಾಗ್ತದೆ. ಆ ಕಾರಣದಿಂದಾಗಿ ವಿಶೇಷವಾದಂತಹ ಅದ್ರ ಬಗ್ಗೆ ಚರ್ಚೆಗಳಾಗಿದೆ. ಇಂತಹ ಭಾನುವಾರದಿಂದ ಯುಕ್ತವಾದಂಥದ್ದು. ಹೋದ ಬಾರಿದು ಹೇಳ್ತಾ ಇದ್ರು, ಕುಜ ರಾಜನಾಗಿದ್ದ, ಶನಿ ಮಂತ್ರಿ ಆಗಿದ್ದ ಅಂತ. ಇಲ್ಲಿ ಸುಖ, ಶಾಂತಿ, ನೆಮ್ಮದಿ ಏನಿದ್ರೇನಪ್ಪ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಕೇಳ್ತೇವೆ ನಾವೆಲ್ಲರೂ. ಆ ಥರ ಕೇಳಬೇಕಂದ್ರೆ ಚಂದ್ರಮ ಮನಸೋ ಜಾತಃ, ಯಾವ ಚಂದ್ರ ಮನಸ್ಸಿಗೆ ಅಭಿಮಾನಿ ದೇವತೆಯಾಗಿದ್ದಾನೋ ಅವನೇ ಮಂತ್ರಿಯಾಗಿ ಬಂದಿದ್ದಾನೆ. ವಿಶೇಷವಾಗಿ ಆ ವಿಧವಾದಂತಹ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಸಿಗೋದು ಅಲ್ಲದೇನೆ ಚಂದ್ರ ಒಂದು ರೀತಿಯಲ್ಲಿ ಜಲಕಾರಕ ಅಂತ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕು. ಮತ್ತು ಕ್ಷೀರಕ್ಕೆ ಅಭಿಮಾನಿ ದೇವತೆ ಆದವನು ಚಂದ್ರ ಅಂತ. ಆ ಕ್ಷೀರಕ್ಕೆ ಅಭಿಮಾನಿ ದೇವತೆ ಆದ್ದರಿಂದ ಕ್ಷೀರ ಅಂದರೆ ಕಲಿಯುಗದಲ್ಲಿ ಅಮೃತಪ್ರಾಯ, ಅಮೃತದ ಸಮಾನ. ಏನೇ ದೋಷಗಳಿದ್ರೂ ಕೂಡ ಶಕ್ತಿ ಇಲ್ಲದೆ ಇರುವಾಗ ಜಲಾಭಿಷೇಕವನ್ನು ಹೇಳಿದ್ದಾರೆ. ಸ್ವಲ್ಪ ಅನುಕೂಲತೆಗಳಿದ್ದರೆ ಭಗವಂತನಿಗೆ ಕ್ಷೀರಾಭಿಷೇಕ ಮಾಡಿಸೋಣೋದ್ರಿಂದ ಎಲ್ಲ ವಿಧವಾದಂತಹ ಅನುಕೂಲತೆಗಳಾಗತ್ತೆ ಅಂತ. ಹಾಗೆ ವಿಶೇಷವಾದಂತಹ ರೋಗದ ನಿವೃತ್ತಿ, ರೋಗೋನ್ಮುಕ್ತರಾಗ್ತಕ್ಕಂಥದ್ದು ಇತ್ಯಾದಿಗಳೂ ಇದೆ. ಆದರೆ ನಾವು ಯುಗಾದಿ ದಿವಸ ಸ್ವೀಕಾರ ಮಾಡುವುದು ಹೇಗೆ ಅಂತಂದರೆ, ಇಷ್ಟೆಲ್ಲ ಹೇಳ್ತಿದ್ದಾರೆ, ಆದರೆ ಈ ವರ್ಷ ಪೂರ್ತಿ ಒಳಿತು ಕೆಟ್ಟು ಇಲ್ವೇ ಇಲ್ವಾ ಅಂದರೆ ಸ್ವಲ್ಪ ಇರ್ತದೆ. ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತೇವೆ. ಇದಕ್ಕೆ ಹಿಂದೆ ಒಂದು ಉದಾಹರಣೆ ಬರ್ತದೆ. ಏನಂತಂದರೆ, ಅಲ್ಲಿ ಜನಕ ಮಹಾರಾಜ ಅತ್ಯಂತ ಸುಖವಾಗಿದ್ದಂತೆ, ಏನೂ ಸಮಸ್ಯೆ ಇಲ್ಲ, ತುಂಬ ಸುಖವಾಗಿದ್ದೀನಿ ಅಂತ. ಅಲ್ಲಿ ಏನಾಗ್ತಾ ಇದೆ ಅಂದರೆ, ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ಯಾವಾಗಲೂ ಸುಖವನ್ನು ಮಾತ್ರ ಅಪೇಕ್ಷಿಸಬೇಕು, ದುಃಖ ಆಗಲೇಬಾರ್ದು ಅಂತ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದು ದುಃಖಕ್ಕೆ ಕಾರಣ ಅಂತೆ ಮುಖ್ಯವಾಗಿ. ಆ ಕಾರಣದಿಂದಾಗಿ ಬೇವನ್ನು ತೆಗೆದುಕೊಂಡು ಬೆಲ್ಲವನ್ನು ತೆಗೆದುಕೊಳ್ತೇವೆ. ಬೆಲ್ಲ ಬೇವು ಅನ್ನಲ್ಲ ಯಾರು ಕೂಡ, ಬೇವು ಬೆಲ್ಲ ಅಂತೀವಿ. ಹಾಗಾಗಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ಮತ್ತು ಈ ಜ್ಯೋತಿಷ್ಯದ ಪಂಚಾಂಗ ಶ್ರವಣ ರಾಶಿ ಭವಿಷ್ಯದ ಉದ್ದೇಶವೇ ಜಾಗೃತಿಯನ್ನು ವಹಿಸೋದು. ಯಾರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದಕ್ಕೆ ಸುಲಭವಾದ ಮಾರ್ಗ ಅಂದರೆ ಪಂಚಾಂಗ ಶ್ರವಣ, ಯುಗಾದಿಯಲ್ಲಿ ರಾಶಿ ಭವಿಷ್ಯ ಶ್ರವಣ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.